ನೀವಿಬ್ರು ನನಗೆ ಮಕ್ಕಳ ತರ ಅಲ್ಲ, ಮಕ್ಕಳೇ. ಕ್ಷಮಿಸಿದ್ದೀನಿ. ಜಾನ್ವಿ, ನಿನ್ನೂ ಕ್ಷಮಿಸಿದ್ದೀನಮ್ಮ. ತಗೊಳ್ಳು ಪ್ರಸಾದ, ತಗೊಳ್ಳಿಲ್ಲ. ಇನ್ನೂ ಸ್ವಲ್ಪ ಹಾಕೋ. ಸ್ವಲ್ಪ ಏನು ಎಷ್ಟು ಬೇಕು ಅಷ್ಟು ತಿನ್ನು. ಅಂಕಲ್, ಪ್ರಸಾದ ಚೆನ್ನಾಗಿದ್ಯಾ? ಚೆನ್ನಾಗಿದೆಯಮ್ಮ. ಹಲೋ ಸರ್, ನಾವು ಯಾವುದೋ ಒಂದು ಐಡಿಯಾ ಬಗ್ಗೆ ಹೇಳಿದ್ವಿ. ತಾವು ಅದ್ರ ಬಗ್ಗೆ ಯೋಚನೆ ಮಾಡದೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರೋ? ನನ್ನ ಮಾಸ್ಟರ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂದಿದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಓ, ಅಂತ ಮಾಸ್ಟರ್ ಪ್ಲಾನು ಏನೋ? ಸ್ವಲ್ಪ ಆ ಕಡೆ ನೋಡು ಕಂದ, ನನ್ನ ಮಾಸ್ಟರ್ ಪ್ಲಾನು ಬರ್ತಾ ಇದೆ. ಸರ್ ಆದಿತ್ಯ ಅಂದ್ರೆ ಹಾ, ಇವ್ರೆ ಚಿಕ್ಕ ಯಜಮಾನ್ರು. ಕೊಡಿ, ಅದೇನ್ ಕೊಡ್ಬೇಕು ಕೊಡಿ. ಥ್ಯಾಂಕ್ ಯು ಬಾಸ್. ಏನಿದು, ಸ್ವೀಟ್ ಬಾಕ್ಸಾ? ರಾಜಸ್ಥಾನಿ ಸ್ವೀಟ್ಸು ಕಾರ್ಗೋಲ್ ತರಿಸಿದ್ದೀನಿ, ಓಪನ್ ಮಾಡಿ ತೋರಿಸ್ತೀನಿ, ಚೆನ್ನಾಗಿ ತಿನ್ಬಿಡು. ಹೊಡೆದೆ, ಕೆನ್ನೆ ಕಿತ್ತೋಗೋ ತರ ಬರ್ಸಿದ್ದೀನಿ. ಹೋಗು, ಎಲ್ರಿಗೂ ಹೇಳಿ ಹೋಗು. ಸುಮ್ಮನಿರೋದೇ ನಿಜ ಅನ್ಕೊಂಡು ಊರು ತುಂಬಾ ಸಾರ್ತಾರೆ. ಯಾಕೋ ತರಿಸಿದ್ಯಾ? ಇದು ನಿಜವಾದ ಹಾವಲ್ಲ, ರೋಬೋಟಿಕ್ ಸ್ನೇಕ್. ಇದನ್ನ ಮೊಬೈಲಲ್ಲೇ ಕಂಟ್ರೋಲ್ ಮಾಡ್ಬೋದು. ಅದ್ ಸರಿ, ಇದನ್ನ ಯಾಕೆ ತರಿಸಿದ್ಯಾ? ತಡ್ಡಿ, ಇದೇ ನನ್ನ ಮಾಸ್ಟರ್ ಪ್ಲಾನ್. ಲಕ್ಷ್ಮಿ ಆಂಟಿಗೆ ಹಾವು ಅಂದ್ರೆ ಭಯ ಅಂತ ಅವ್ರ ಅಣ್ಣನ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಈ ಹಾವನ್ನ ಬಿಟ್ಟು ಹಾರ್ಮೋನಿ ಕ್ರಿಯೇಟ್ ಮಾಡ್ತೀವಿ. 1000 ಸತಿ ಹೇಳಿದ್ರು ನಿನಗೆ ಬುದ್ಧಿ ಬರಲ್ಲ ಅಲ್ಲ? ನೀನೇನು ಪ್ಲಾನ್ ಮಾಡ್ಬಿಡ, ನಿನಗೆ ಉಲ್ಟಾ ಹೊಡಿಯುತ್ತೆ ಅಂತ ಹೇಳಿದ್ರು ಕೇಳಲ್ಲ. ಇದ್ಯಾವ್ದೋ ಡಬ್ಬ ಐಡಿಯಾ ಮಾಡಿದಾನೆ. ಇದೇಂಗೆ ಡಬ್ಬಾ ಐಡಿಯಾ ಆಗುತ್ತೆ? ಆದಿ, ಇದನ್ನ ನೋಡಿ ಯಾರಾದ್ರೂ ನಿಜವಾದ ಹಾವು ಅನ್ಕೊಂಡು ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡ್ತೀಯಾ? ಹೆದರ್ಕೊಳ್ಳಿ ಅಂತಾನೆ ತಾನೇ ತರಿಸಿರೋದು. ಅದ್ ಹಂಗಲ್ಲ ಕಣೋ. ಅವ್ರಿಬ್ರನ್ನ ಒಂದ್ ಮಾಡಕ್ಕೆ ಇದಕ್ಕಿಂತ ಬೆಟರ್ ಆಗಿರೋ ಐಡಿಯಾ ನಿನ್ನ ಹತ್ರ ಇದ್ಯಾ? ಜಾಸ್ತಿ ಯೋಚನೆ ಮಾಡಕ್ಕೆಲ್ಲ ಟೈಮ್ ಇಲ್ಲ. ಮಹಾಸಂಗಮ ಆದ್ರೂ ಕಂಟೆಂಟು ಜಾಸ್ತಿ ಇದೆ. ಸದ್ಯಕ್ಕೆ ಇದೇ ಒಳ್ಳೆ ಐಡಿಯಾ, ಸುಮ್ನೆ ನನ್ನ ಜೊತೆ ಬಾ. ಅಯ್ಯೋ ದೇವ್ರೆ, ಪ್ಲೀಸಪ್ಪ ಇವನಿಗೆ ಬೇಗ ಒಳ್ಳೆ ಬುದ್ಧಿ ಕೊಡು. ಪ್ರಸಾದ, ಅಲ್ಲಿ ಹೋಗಿ ಗೋಲಿ ತಗೊಂಬ. ನಾನು ಗೆಳೆಯ ಒಂದಾಟ ಆಡ್ಬಿಡ್ತೀನಿ. ತರ್ತೀನಿ ಅಪ್ಪರ. ರೀ ಮೂಲಿ ಮನೆ ಇರಿ. ಅಲ್ಲ ತಾತ, ನೀವಿಬ್ರು ಗೋಲಿ ಆಡ್ಕೊಂಡು ಕುತ್ಕೊಂಡ್ರೆ ಮನೆಯವರೆಲ್ಲ ಏನದು ನೋಡ್ಕೊಂಡು ಚಪ್ಪಾಳೆ ತಟ್ಟದ? ಅದೆಲ್ಲ ಆಗಲ್ಲ. ಮತ್ತೇನ್ ಮಾಡ್ತೀರಾ? ನಾವು ನಿಮ್ ಜೊತೆ ಆಡ್ತೀವಿ. ಇಲ್ಲಿರೋರೆಲ್ಲ ಗೋಲಿ ಆಡ್ಬೇಕು ಅಂದ್ರೆ ಒಂದಾಟ ಮುಗಿಯೋದ್ರಲ್ಲಿ ಇಡೀ ದಿನ ಕಳೆದು ಹೋಗುತ್ತೆ. ಹಾಗಾದ್ರೆ ಬೇರೆ ಆಟ ಆಡೋಣ. ಬೇರೆ ಆಟ ನಮಗ್ ಬರೋದಿಲ್ವೇ? ನಾವು ಹೇಳ್ಕೊಡ್ತೀವಿ ಅಂಕಲ್. ಸರಿ, ಹಾಗಾದ್ರೆ ಅದೇ ಆಟ ಆಡೋಣ. ಹೇಳಿ ಯಾವ್ದು ಅಂತ. ಅಪ್ಪರ, ಕುಂಟೆ ಬಿಲ್ಲೆ ಆಟ ಆಡೋಣ್ರಿ. ರೀ ಮೂಲಿ ಮನೆ, ನೀವು ನಡೆದ್ರೇನೆ ಕುಂಟಂಗಿರುತ್ತೆ, ನೀವು ಕುಂಟೆ ಬಿಲ್ಲೆ ಆಡ್ತೀರಾ? ತಾತ, ಈ ಆಟ ಆಡಿದ್ರೆ ಹೇಗೆ? ಈಗ ಫಸ್ಟ್ ನಾವು 2 ಟೀಮ್ ಮಾಡ್ತೀವಿ. ಆಮೇಲೆ ಒಂದು ಟೀಮಿಂದ ಒಬ್ರನ್ನ ಇಲ್ಲಿ ಸೆಂಟರಲ್ಲಿ ನಿಲ್ಲಿಸ್ತೀವಿ. ಅವರು ಅಲ್ಲಾಡದೆ ಅಲ್ಲೇ ನಿಂತ್ಕೋಬೇಕು. ಇನ್ನೊಂದು ಟೀಮಿಂದ ಒಬ್ರಿಗೆ
ಕಣ್ಣಿಗೆ ಬಟ್ಟೆ ಕಟ್ಟಿ 3 ರೌಂಡ್ ತಿರುಗಿಸಿ ಬಿಡ್ತೀವಿ. ಅವ್ರು ಹೋಗಿ ಅಲ್ಲಿ ಸೆಂಟರ್ ಅಲ್ಲಿ ನಿಂತಿರೋರ್ನ ಮುಟ್ಬೇಕು. ಇದು ಗೇಮ್. ಹೇಗಿದೆ? ಸಕ್ಕತ್ತಾಗಿದೆ. ಚೆನ್ನಾಗಿದೆ. ಓಯ್ ಆಡ್ಬೋದು. ಫಸ್ಟ್ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ನಾನು ನನ್ನ ಫ್ರೆಂಡ್ ನರಸಿಂಹನ್ ಹಿಡಿತೀನಿ. ಹಾಗಲ್ಲ ತಾತ, ನೀವ್ ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೆಂಗೆ? ಮೊದ್ಲು ಟೀಮ್ಗಳು ಯಾವ್ದು, ಕ್ಯಾಪ್ಟನ್ಗಳು ಯಾರ್ಯಾರು ಅದೆಲ್ಲ ಡಿಸೈಡ್ ಮಾಡ್ಬೇಕು. ಇದೆಂತ ಆಟನೋ ಅದೇ ಆಡಿದ್ಮೇಲೆ ಗೊತ್ತಾಗುತ್ತೆ ಇರಿ ಅಂಕಲ್. ಒಂದ್ ಕೆಲ್ಸ ಮಾಡೋಣ. ನಮ್ಮ ಮನೆಯವರೆಲ್ಲ ಒಂದ್ ಟೀಮ್, ಈ ಮನೆಯವರೆಲ್ಲ ಒಂದ್ ಟೀಮ್. ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ. ಹಾ, ಹಾಗಾದ್ರೆ ಈ ತಾತ ಯಾವ ಟೀಮು? ತಾತ ನೀವು ನಮ್ ಟೀಮ್ ಕ್ಯಾಪ್ಟನ್, ಲಕ್ಷ್ಮಿ ಆಂಟಿ ಟೀಮ್ಗೆ ನರಸಿಂಹ ಅಂಕಲ್ ಕ್ಯಾಪ್ಟನ್. ಅದು ನಂಗೆ ಯಾಕೋ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇದೆ. ನಾನು ಈ ಆಟಕ್ಕೆ ಬರಲ್ಲ. ನಿಮ್ಗೆ ಯಾವ ತರ ಸುಸ್ತು ಅಂತ ಗೊತ್ತಾಯ್ತು. ಸರಿ, ಕ್ಯಾಪ್ಟನ್ ನ ಚೇಂಜ್ ಮಾಡ್ತಾ ಇದೀವಿ. ಲಕ್ಷ್ಮಿ ಆಂಟಿ ಟೀಮ್ಗೆ ತಾತ ಕ್ಯಾಪ್ಟನ್, ನಮ್ ಟೀಮ್ಗೆ ನರಸಿಂಹ ಅಂಕಲ್ ಕ್ಯಾಪ್ಟನ್. ಓಕೆನಾ? ಸರಿ ಸರಿ, ಓಕೆ. ಹೌದು, ಇದು ಕಂಪೇರ್ ಯಾರು? ನಾ ಮಾಡ್ತೀನ್ರಿ. ನಮ್ ಹುಬ್ಬಳ್ಳಿ ಧಾರವಾಡನ್ಯಾಗ ಅಂಪೈರ್ ಕೆಲಸ ಮಾಡಕ ನಾ ಬಾಳ ಫೇಮಸ್ ಅದೀನ್ರಿ. ಯಾರ್ ನೀವಾ? ಹ್ಮ್ ಹೋಗ್ ಕೆಲ್ಸ ನೋಡಿ.